ಕುಂಬಳಕಾಯಿ ತರ ಸೈಜ್ ಬಂದಿದೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ, ತುಂಬಾ ಖುಷಿಲಿ ಇದಾರೆ. ಬಟ್ ಆದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ. ನೀವೇನೇ ಬೆಳೆದ್ರು ರೇಟ್ ಸಿಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ಫಸ್ಟ್ ಬೆಳೆದಿರೋದು ಈಗ ಬೇರೆಯವ್ರು ಬೆಳೆದಿರೋದು ನೋಡಿರ್ತೀರಿ. ಈ ತರ ಸೈಜ್ ಬಂದಿರೋದು ಬಂದಲ್ರಿ ಸರ್. ಈ ತರ ಯಾವ ಸೈಜ್ ಯಾರು ಬಂದಿಲ್ಲ. ಜಾಸ್ತಿ ಖರ್ಚಾಯ್ತಾ ಕಡಿಮೆ ಖರ್ಚಾಯ್ತಾ? ಕಡಿಮೆ ಖರ್ಚಾತ್ರಿ, ಏನು ಅಂತ ದೊಡ್ಡ ಖರ್ಚೇನಲ್ರಿ. ಅಂದಾಜು ಒಂದು 60,000 ರೂಪಾಯಿ ಖರ್ಚು ಮಾಡ್ರಿ. ಇದು ಒಂದು 2 ಎಕರೆ ಐತ್ರಿ. 10 ಎಕರೆ ನಿಮ್ದು ಹೊಲ ಇದ್ರೆ 1 ಎಕರೆ ಬಳಕೆ ಮಾಡಿ ಟೆಸ್ಟ್ ಮಾಡ್ರಿ. ಚೆನ್ನಾಗ್ ಅನಿಸ್ತು ಅಂದ್ರೆ 10 ಎಕರೆಗೆ ಮಾಡ್ರಿ. 10 ಎಕರೆನೂ ಚೆನ್ನಾಗ್ ಅನಿಸ್ತು ಅಂದ್ರೆ ಪಕ್ಕದ ರೈತರಿಗೆ ಹೇಳ್ರಿ. ಮೇಡಮ್ ಇಲ್ಲಿ ನೋಡ್ರಿ, ಒಬ್ರು ರೈತರು ನಮ್ದು ಬೀಟ್ರೋಟ್ಗೆ ಬಳಕೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಇಳುವರಿ. ಸೈಜ್ ನೋಡ್ತಾ ಇರ್ಬೋದು ನೀವು, ಯಾವ ತರ ಸೈಜ್ ಬಂದಿದೆ ಅಂತ ಹೇಳಿ. ಒಂದ್ ಕೊಟ್ಟು ಸರ್. ಅಯ್ಯೋ ನೋಡ್ರಿ ಇಲ್ಲಿ. ಓಕೆ, ಕುಂಬಳಕಾಯಿ ತರ ಸೈಜ್ ಬಂದಿದೆ. ಬೀಟ್ರೋಟಿಗೆ ಬಳಕೆ ಮಾಡಿರೋದು ನಮ್ಮ ಸಾವಯವ ಕೃಷಿನ ಬಳಕೆ ಮಾಡಿದ್ದಾರೆ. ಏನ್ ಬಳಕೆ ಮಾಡಿದಾರೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ. ಸರ್ ಏನ್ ಬಳಕೆ ಮಾಡಿದಿರ ನಮ್ದು ನೀವು? ನಿಮ್ಮಕ್ಕು ಗಮ್ರಿ ನಿಮ್ದು ಆಗ್ರೋಟಿ, ಇನ್ನೊಂದು ಯಾವ್ದ ಕೊಟ್ರಿ ಮೈಕ್ರೋ ನ್ಯೂಟ್ರಿಯೆಂಟ್. ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟು. ನೀಮ್ ಆಯಿಲ್ ಬೆಳೆಸಿರೆ? ನೀಮ್ ಆಯಿಲ್ ಬೆಳೆಸಿರಿ. ನೀಮ್ ಆಯಿಲ್ ಎಷ್ಟು ಹಾಕಿರಿ ಒಂದ್ ಕ್ಯಾನ್ಗೆ? ಒಂದ್ ಕ್ಯಾನಿಗೆ ನೀಮ್ ಆಯಿಲ್ 10 ml ಹಾಕಿರಿ. 10 ml ಹಾಕಿರಿ. ಇದು ಸೈಜ್ ಈ ತರ ಬಂದತ್ತಲ್ಲ, ಇದಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಸೈಜ್ ಬಂದಿರೋದಕ್ಕೆ ಅಲ್ಲೊಂದ್ ಬಂದಿದೆ, ಅದೊಂದು ತಗೊಳ್ರಿ. ವಿಪರ್ಯಾಸ ಏನಂತಂದ್ರೆ ಇಷ್ಟೊಂದು ಕಷ್ಟಪಟ್ಟು ಬೆಳೆದಿದ್ದಾರೆ, ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ, ತುಂಬಾ ಖುಷಿಲಿ ಇದಾರೆ. ಬಟ್ ಆದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ. ಅದು ಒಂದು ತುಂಬಾ ನೋವಾಗುವಂತ ಸಂಗತಿ. ಎಷ್ಟೇ ಕಷ್ಟಪಟ್ಟು ರೈತ ಬೆಳೆದ್ರು ಭೂಮಿ ಮೇಲೆ, ಬಟ್ ಅದು ಮಾರ್ಕೆಟ್ ಅಲ್ಲಿ ಒಂದು ರೇಟ್ ಸಿಕ್ಕಾಗ ಅದಕ್ಕೊಂದು ಪ್ರತಿಫಲ ಅಂತ ಹೇಳ್ಬೋದು. 1000 ರೂಪಾಯಿ, 1000 ರೂಪಾಯಿ ಖರ್ಚಾದ್ರೂ ಕೂಡ ಅದು ದೊಡ್ಡದೆ, 10,000 ರೂಪಾಯಿ ಖರ್ಚಾದ್ರೂ ದೊಡ್ಡದೆ. ಸೊ ರೈತರ ಹತ್ರ ಮಾತಾಡ್ಸೋಣ. ಈಗ ಈ ಸೈಜ್ ಬಂದಿದೆಲ್ಲ ಸರ್, ಈ ಸೈಜ್ ನೋಡಿದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸೂಪರ್ ಬಂದ್ ಬಿಡಿ ಸರ್. ಈಗ ನೀವು ಹಿಂದೆಲ್ಲ ಬಿಟ್ರೋಟ್ ಬೆಳೆದಿರಿ? ಇಲ್ರಿ, ಇದು ಫಸ್ಟ್ ಬೆಳೆದಿರೋದು. ಈಗ ಬೇರೆಯವ್ರು ಬೆಳೆದಿರೋದು ನೋಡಿರ್ತೀರಿ. ಈ ತರ ಸೈಜ್ ಬಂದಿರೋದು ಬಂದಲ್ರಿ ಸರ್. ಈ ತರ ಯಾವ ಸೈಜ್ ಯಾರು ಬಂದಿಲ್ಲ. ಸೈಜ್ ಬಂದಿಲ್ಲ. ಈಗ ನೀವು ಕೆಮಿಕಲ್ ಬಳಸದೇನೆ ನಮ್ಮ ಸಾವಯವ ಕೃಷಿನೇ ಮಾಡಿದೀರಾ. ಎಷ್ಟೋ ಜನ ಏನ್ ಹೇಳ್ತಾರ ಅಂತಂದ್ರೆ ಸಾವಯವ ಕೃಷಿಯಲ್ಲಿ ರಿಸಲ್ಟ್ ಬರಲ್ಲ, ಬೇಗ ಕೆಲಸ ಮಾಡಲ್ಲ, ಆಮೇಲೆ ಈಗ ನಾವು ಮಾಡಿದ್ರೆ ಹೆಂಗಾಗತ್ತೆ, ನಮ್ ಎಲ್ಲರೂ ಕೂಡ ಕೆಮಿಕಲ್ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇರ್ತಾರೆ, ಆಲೋಚನೆ ಮಾಡ್ತಾ ಇರ್ತಾರೆ. ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪರವಾಗಿಲ್ಲ ಸರ್, ಎಲ್ಲರೂ ಮಾಡಬಹುದು. ಎಲ್ಲರೂ ಮಾಡಬಹುದು. ಇದು ಒಂದು ಉದಾಹರಣೆ ಏನಾಗುತ್ತೆ ಅಂತಂದ್ರೆ, ಈ ಬಿಟ್ರೋಟ್ ಎಲ್ಲರೂ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಆಮೇಲೆ ದಿವಸ ಜಾಸ್ತಿ ಆಗಿಲ್ಲ ಇದಕ್ಕೆ, ಈಗ ಕೂಡ ಕೀಳಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಆ ಕಡೆ ವಿಡಿಯೋದಲ್ಲಿ ತೋರಿಸಬಹುದು. ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ವಿಪರ್ಯಾಸ ಏನಂದ್ರೆ ರೇಟ್ ಇಲ್ಲ. ಬಟ್ ದಯವಿಟ್ಟು ಸರ್ ನೋವು ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಟೈಮ್ ನೀವ್ ಏನೇ ಬೆಳೆದ್ರು ರೇಟ್ ಸಿಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ಈ ಒಂದು ಸೈಜ್ ಬಂದಿರೋದ್ರಿಂದ ಬೇರೆ ರೈತರು ಬೀಟ್ರೋಟ್ ಬೆಳಿಬೇಕು ಅನ್ಕೊಂಡಿರ್ತಾರೆ, ಅಡಿಕೆ ಬೆಳಿಬೇಕು ಅನ್ಕೊಂಡಿರ್ತಾರೆ, ತೆಂಗು ಬೆಳಿಬೇಕು ಅನ್ಕೊಂಡಿರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಾವು ಇದನ್ನ ನಿಮ್ ಪ್ರಾಜೆಕ್ಟ್ ನಾವು ಮಾಡಕ ಇಷ್ಟಪಡ್ತೇವೆ. ಆಮೇಲೆ ನಾವು ಪ್ರತಿಯೊಬ್ಬ ರೈತರಿಗೆ ಹೇಳ್ತೇವೆ. ನಿಮ್ಮ ಅಕ್ಕಪಕ್ಕದ ರೈತರಿಗೆ, ರಿಲೇಟಿವ್ಸ್ ಈಗ ನೀವು ನಮ್ ಪ್ರಾಡಕ್ಟ್ ಬಳಕೆ ಮಾಡಿದಿರಲ್ಲ, ಅದ್ರದ್ದು ದುಡ್ಡು ಕಾಸ್ಟ್ ವೈಸ್ ಅಂದ್ರೆ, ಈಗ ನೀವು ಇದನ್ನ ಖರೀದಿ ಮಾಡ್ಲಿಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು, ಈ ಖರ್ಚು ಅಂತ ಬಂದಾಗ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜಾಸ್ತಿ ಖರ್ಚಾಯ್ತಾ ಕಡಿಮೆ ಖರ್ಚಾಯ್ತಾ? ಕಡಿಮೆ ಖರ್ಚಾತ್ರಿ, ಏನು ಅಂತ ದೊಡ್ಡ ಖರ್ಚೇನಲ್ರಿ. ಎಷ್ಟು ಟೋಟಲ್ ಆಗಿ ಅಂದಾಜು ನೀವು ಎಷ್ಟು ಖರ್ಚು ಮಾಡಿರ್ಬೋದು? ಅಂದಾಜು ಒಂದು 60,000 ರೂಪಾಯಿ ಖರ್ಚು ಮಾಡಿದ್ರಿ. 6-7 ರೂಪಾಯಿ ಮಾಡಿದಿರಾ? ಎಷ್ಟು ಎಕರೆ ಇದೆ ಇದು? ಇದು ಒಂದು 2 ಎಕರೆ ಐತ್ರಿ. 2 ಎಕರೆಗೆ 6-7 ರೂಪಾಯಿ ಖರ್ಚು ಮಾಡಿರಿ. ಅದೇ ಕೆಮಿಕಲ್ ಅಲ್ಲಿ ಆಗಿದ್ರೆ ಅಂದಾಜು ಎಷ್ಟು ಆಗ್ಬೋದಿತ್ತು? ಬಾಳ ಕತ್ಬಿಟ್ಟು ಸರ್. ಅದು ಅಂದಾಜು ಎಷ್ಟು ಆಗ್ಬೋದಿತ್ತು? ಅಂದಾಜು ಒಂದು 15,000 ರೂಪಾಯಿ, 15-20,000 ನೋಡ್ರಿ ವೀಕ್ಷಕರೇ, ಅರ್ಧದಕ್ಕಿಂತ ಕಡಿಮೆ ಖರ್ಚಲ್ಲಿ ಇವರು ಬೀಟ್ರೋಟ್ ಅನ್ನ ಬೆಳೆದಿದ್ದಾರೆ. ಮತ್ತೆ ಅದು ಕೂಡ ಏನಂದ್ರೆ 5,000-6,000 ರೂಪಾಯಿ ಖರ್ಚು ಮಾಡಿದಾರಂತೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ 4,850 ರೂಪಾಯಿ ಇವ್ರದ್ದು ಬಿಲ್ ಆಗಿದೆ ಇಲ್ಲಿವರೆಗೂ ಇವ್ರು ಖರೀದಿ ಮಾಡಿರ್ತಕ್ಕಂಥದ್ದು. ಸೊ ಇದಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು, ಯಾವುದೇ ಬೆಳೆಗೆ ನೀವು ಇದನ್ನ ಬಳಕೆ ಮಾಡಿ, ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಶೀಘ್ರ ಕೃಷಿ ಆಗಿರ್ಬೋದು, ತುಂಬಾ ಲಾಂಗ್ ಟರ್ಮ್ ಕ್ರಾಪ್ ಆಗಿರ್ಬೋದು, ಮಕ್ಕಳ ಕಾಲದಲ್ಲಿ ನಮ್ಮ ಅಡಿಕೆ ಮರ ಫಲ ಕೊಡ್ಬೇಕು, ತೆಂಗಿನ ಮರ ಫಲ ಕೊಡ್ಬೇಕು ಅಂದ್ರೆ ದಯವಿಟ್ಟು ಸಾವಯವ ಕೃಷಿಗೆ ಬನ್ನಿ. ನಮ್ದನ್ನ ತಗೊಳ್ರಿ ಅಂತ ನಾವೆಲ್ಲೂ ಹೇಳಲ್ಲ. ಬಟ್ ನಮ್ದು ತುಂಬಾ ಚೆನ್ನಾಗಿರೋದ್ರಿಂದ ಒಂದ್ಸತಿ 10 ಎಕರೆ ನಿಮ್ದು ಹೊಲ ಇದ್ರೆ 1 ಎಕರೆ ಬಳಕೆ ಮಾಡಿ ಟೆಸ್ಟ್ ಮಾಡ್ರಿ. ಚೆನ್ನಾಗ್ ಅನಿಸ್ತು ಅಂದ್ರೆ 10 ಎಕರೆಗೆ ಮಾಡ್ರಿ. 10 ಎಕರೆನೂ ಚೆನ್ನಾಗ್ ಅನಿಸ್ತು ಅಂದ್ರೆ ಪಕ್ಕದ ರೈತರಿಗೆ ಹೇಳ್ರಿ. ಇವ್ರೀಗ ನಮ್ದು ಎಷ್ಟು ವರ್ಷ ಆಯ್ತು ಸರ್ ನಮ್ದು ಬಳಕೆ ಮಾಡಕ್ ಸ್ಟಾರ್ಟ್ ಮಾಡಿ? ನೀವು 5-6 ವರ್ಷ. 5-6 ವರ್ಷದಿಂದ ಬಳಕೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಒಂದ್ಸತಿನೂ ಅವ್ರಿಗೆ ಬೇಜಾರಾಗಿಲ್ಲ. ನಮ್ಮ ಪ್ರಾಡಕ್ಟ್ಸ್ ಒಂದ್ಸತಿನೂ ಕೂಡ ರಿಸಲ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಯಾವಾಗ ನಮ್ಮ ಅಂಗಡಿಗೆ ಬಂದು ತಗೊಂಡೋದ್ರು ಕೂಡ ತುಂಬಾ ಖುಷಿ ಪಟ್ಟು ತಗೊಂಡ್ ಹೋಗ್ತಾರೆ. ಅದೇ ರೀತಿ ಅವರು 8-10 ಜನರಿಗೆ ಕರ್ಕೊಂಡ್ಬಂದು ಕೊಡ್ಸಿದ್ದಾರೆ. ಇಲ್ಲಿವರೆಗೂ 8 ಜನ ಅಕ್ಕಿ ಕೊಡ್ಸೇವೆ, ತೆಂಗು ಕೊಡ್ಸೇವೆ, ಹೌದು, ಆಮೇಲೆ ಬಿಟ್ರೋಟಿ ಕೊಡ್ಸೇವೆ, ಒಟ್ಟು ಇತರೆ ಎಲ್ಲ ಗಾಂಜಾಳ ಸುದ್ದಿ ಕೊಡ್ಸೇವೆ. ಗಾಂಜಾಳ ಕೊಡ್ಸಿರಿ. ಈಗ ಕೊಡ್ಸಿರೋ ರಿಸಲ್ಟ್ ಏನಂತ ಹೇಳ್ತಾರೆ? ಚೆನ್ನಾಗೈತೆ ಸರ್, ಒಟ್ಟು ಚೆನ್ನಾಗೈತೆ ಅಂತ ಹೇಳ್ತಾರೆ. ಬಹಳ ಜನ ರೈತರಿಗೆ ಕೊಡ್ಸಿದ್ರು ಕೂಡ. ನಿಮ್ಮ ಹೆಸರು? ನಮ್ಮ ಹೆಸರು ಮಾರುತಿ ಹನುಮಂತಪ್ಪ ದೊಡ್ಡಮನಿ ಅಂತಂದೇಳಿ. ಯಾವ ಊರು ನಿಮ್ದು? ಇದು ಹುಲ್ಲತ್ತಿ ಅಂದ್ರೆ ರಾಣೆಬೆನ್ನೂರು ತಾಲೂಕು. ಹುಲ್ಲತ್ತಿ. ರಾಣೆಬೆನ್ನೂರಿಂದ ಒಂದು 3 ಕಿಲೋಮೀಟರ್ ಆಗ್ಬೋದು ನಿಯರ್ಲಿ. 3 ಕಿಲೋಮೀಟರ್. 3 ಕಿಲೋಮೀಟರ್ ದೂರದಲ್ಲಿ ಹುಲ್ಲತ್ತಿಯಲ್ಲಿ ಇವರು ಬಳಕೆ ಮಾಡಿದ್ದಾರೆ.
ನಾವು ಈ ತರ ಸಾವಿರಾರು ಜನ ರೈತರಿಗೆ ರಿಸಲ್ಟ್ ಬಂದಿದೆ. ಬಟ್ ಎಲ್ಲಾ ರೈತರ ಹೊಲಕ್ಕೆ ನಾವು ಹೋಗಕ್ಕಾಗಲ್ಲ. ಇಲ್ಲಿ ಹತ್ರ ಇರೋದ್ರಿಂದ ಇವ್ರ ಹೊಲಕ್ಕೆ ಬಂದು ನಾವು ಒಂದು ವಿಡಿಯೋ ಮಾಡಿದೀವಿ. ಹೊಲ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಉತ್ತರ ಕರ್ನಾಟಕ ಭಾಷೆದಲ್ಲೇ ಮಾತಾಡ್ತೀವಿ. ಹೊಲ ಅಂದ್ರೆ ಗದ್ದೆ ಅಂತ ಅರ್ಥ. ಓಕೆ, ಸೊ ಈ ಒಂದು ಹತ್ರ ಇರೋದ್ರಿಂದ ಇವ್ರು ಬಂದು ವಿಡಿಯೋ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಈ ಒಂದು ಸಾವಯವ ಕೃಷಿ ಐಟಮ್ಸ್ಗಳು ನಮ್ಮಲ್ಲಿ 45 ತರದ ಡಿಫ್ರೆಂಟ್ ಐಟಮ್ಸ್ಗಳು ಸಿಗ್ತವೆ. ಬೇಕಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕಾಲ್ ಮಾಡ್ರಿ, ಅಥವಾ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ರಾಣೆಬೆನ್ನೂರಲ್ಲಿ ಇಂದಿರಾ ಕ್ಯಾಂಟೀನ್ ಅಪೋಸಿಟ್ PB ರೋಡ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ನಮ್ಮ ಶಾಪಿಗೆ ಡೈರೆಕ್ಟ್ ವಿಸಿಟ್ ಮಾಡ್ಬೋದು ನೀವು. ಇಲ್ಲಪ್ಪ ನಮಗೆ ಬರಕ್ಕಾಗಲ್ಲ ಅಂದ್ರೆ ಮನೇಲಿ ಕುತ್ಕೊಂಡು ಆರ್ಡರ್ ಮಾಡ್ರಿ. ನಮ್ಮ ಒಂದು ಮೊಬೈಲ್ ನಂಬರ್ 6360157345 ಅಂತ ಹೇಳಿ ಈ ನಂಬರಿಗೆ ಕಾಲ್ ಮಾಡ್ರಿ. ನಮ್ಮ ಟೆಲಿಕಾಲರ್ಸ್ ನಿಮ್ ಜೊತೆ ಮಾತಾಡ್ತಾರೆ. ಒಂದು ಫೋಟೋ ಅಥವಾ ವಿಡಿಯೋ ನಿಮ್ ಕ್ರಾಪ್ದು ಮಾಡಿ ಕಳಿಸಿದ್ರೆ ಅದನ್ನ ನೋಡಿ ಅನಾಲಿಸಿಸ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಅವರು ನಿಮ್ಮ ಮನೆಗೆ ಸಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.